ನಿಂಬೆಹಣ್ಣು, ಪುದೀನ, ಗುಲಾಬಿ ದಳ ಹಾಗೂ ಆ್ಯಪಲ್ ಜ್ಯೂಸ್ ಅಂದರೆ ಸೇಬು ಹಣ್ಣಿನ ಜ್ಯೂಸನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ಈ ಗುಲಾಬಿ ಹೂವು ಹಾಗೂ ಈ ಪುದೀನ ಏನಿದೆ ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಪುಟಾಣಿಯನ್ನು ತೆಗೆದುಕೊಳ್ಳಿ. ಒಂದು ಗುಲಾಬಿ ಹೂವು, 5 ರಿಂದ 6 ಪುದೀನಾದ ಎಲೆಗಳು. ಕಿರಣ್ಮಯ ಇದು ಸಿದ್ಧವಾಗಿದೆ. ಇದನ್ನ ಒಂದು ಬಟ್ಲಿಗೆ ಹಾಕೊಳ್ಬೇಕು. ಈಗ ಏನು ನಾವು ಕುಟ್ಕೊಂಡಿದ್ದೀವಿ ಇಲ್ಲಿ, ಇದಕ್ಕೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣಿನ ರಸ ಹಾಕಿ, ಇದಕ್ಕೆ ಆ್ಯಪಲ್ ಜ್ಯೂಸನ್ನು ಒಂದು 3 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. ಹಾಕಿ ಇದನ್ನು ಮಿಶ್ರಣ ಮಾಡಿ, ಈ ಥರ ಮಿಶ್ರಣ ಮಾಡ್ಕೊಂಡಿದ್ದನ್ನು ಹೀಗೆ ಇಟ್ಕೊಂಡು ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ತೆಗೆದುಕೊಳ್ಬೇಕು. ಗ್ಲಾಸ್ ನೀರಿಗೆ ನಾವೇನು ಈ ಮಿಶ್ರಣವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕೋದು. ಇದನ್ನ ಏನು ನಾವು ಕುಡಿತೀವಿ ಇದನ್ನ ಸ್ವಲ್ಪ ಮಂಜುಗಡ್ಡೆಯನ್ನು ಹಾಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ರೀತಿ ರಿಫ್ರೆಶಿಂಗ್, ಒಂದು ಪಾನೀಯ ಅಂತ ಹೇಳಿನೇ ಹೇಳ್ಬೋದು. ಇದನ್ನ ನೀವು ದಿವಸಕ್ಕೆ ಊಟವಾದ ನಂತರ ಅಂದರೆ ತಿಂಡಿ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟವಾದ ನಂತರ ಒಂದೊಂದು ಗ್ಲಾಸ್ ಮಾಡಿ ಕುಡಿಯೋದ್ರಿಂದ ಇದೇನು ನಿಮ್ಮ ಬೆವರಿನ ದುರ್ವಾಸನೆ ಇದೆ ಅದು ಹೊರಟೋಗುತ್ತೆ. ಇದನ್ನು ಮಾಡಿ ಮನೆಯಲ್ಲಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ವೀಕ್ಷಕರೇ, ಇವತ್ತಿನ ದಿವಸ ನಾವು ಈ ಆ್ಯಪಲ್ ಜ್ಯೂಸ್, ಲೆಮನ್ ಜ್ಯೂಸ್ ಹಾಗೂ ಪುದೀನ ಮತ್ತು ಗುಲಾಬಿ ದಳಗಳಿಂದ ತಯಾರಿಸಿದಂಥ ಒಂದು ಪಾನೀಯ ಈಗ ಸಿದ್ಧವಾಗಿದೆ. ಬೆವರಿನ ದುರ್ಗಂಧಕ್ಕೆ, ಬೆವರಿನ ವಾಸನೆ ಬರುವಂಥ ದೇಹದಲ್ಲಿ ಅದೊಂದು ಕಸಿವಿಸಿಯನ್ನು ಮಾಡುವಂಥ ಒಂದು ಸಂದರ್ಭವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಅದರಿಂದ ಉಪಶಮನ ಪಡಿಬೇಕಂದ್ರೆ ಇಂಥ ಒಂದು ಪಾನೀಯ ತುಂಬ ಅತ್ಯಮೂಲ್ಯ ಮತ್ತು ಉಪಯೋಗಕ್ಕೆ ಬರುತ್ತೆ ಅಂತೇಳಿ ಹೇಳ್ಬೋದು.